ನಮಸ್ಕಾರ. ಕಾಂಗ್ರೆಸ್, ಸ್ಪೆಷಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಂಬರುವ ದಿನದಲ್ಲಿ ಬಿರುಗಾಳಿ ಬರುವ ಎಲ್ಲ ಸಾಧ್ಯತೆಗಳು ಒಂದು 2 ನಿಮಿಷ ಹಿಂದೆ ಕೆ ಎನ್ ರಾಜಣ್ಣ ಯಾರಿಗೆ ಅವರನ್ನು ಇವತ್ತು ಡಿಸ್ಮಿಸ್ ಮಾಡಲಾಯಿತು, ನಿಷ್ಕಾಸಿತ ಅಂತ ಪದ ಬಳಕೆ ಮಾಡ್ತಾರೆ. ಅವರ ಹಿಂದೆ ಇದ್ದ ಕೆಲವೊಬ್ಬ ಪೊಲಿಟಿಷಿಯನ್ಸ್ಗಳನ್ನ ನೋಡಿದರೆ, ಅದು ಸತೀಶ್ ಜಾರಕಿಹೊಳಿ ಆಗಲಿ, ಕೆಲವೊಂದು MLAಗಳಾಗಲಿ, ಆಮೇಲೆ ಏನು ಪದಗಳನ್ನು ಸನ್ಮಾನ್ಯ ರಾಜಣ್ಣ ಅವರು ಬಳಸಿದರು, ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಇದೆ, ಇದರಲ್ಲಿ ಯಾರ್ಯಾರಿದ್ದಾರೆ ಮತ್ತು ಇದು ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನೋದು ಮುಂಬರುವ ದಿನಗಳಲ್ಲಿ ನಾನು ಚರ್ಚೆ ಮಾಡ್ತೇನೆ. ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು. ಮತ್ತು ಅದೇ ಥರ ಏನು ನಡೆದಿದೆ ಅದರ ಬಗ್ಗೆ ವಿಸ್ತೃತವಾಗಿ ನಾನು ಜನರ ಮುಂದೆ ಇಡ್ತೇನೆ ಅಂತ ಹೇಳ್ತಾ ಲಾಸ್ಟಿಗೆ ಅವರು ಹೈಕಮಾಂಡ್ ಬಗ್ಗೆನೂ ಕೂಡ ಗೌರವ ಸಲ್ಲಿಸಿ ನಾನು ಪ್ರಯತ್ನ ಪಡ್ತೇನೆ, ಅವರನ್ನು, ವೇಣುಗೋಪಾಲ್ ಅವರನ್ನು ಹಾಗೂ ರಾಹುಲ್ ಗಾಂಧಿ ಅವರನ್ನು, ಅನಂತರ ನಮ್ಮ ಪ್ರಭಾರಿಯಾದ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದಾಗ, ಪತ್ರಕರ್ತರು ಯಾವಾಗ ರಿಪೀಟಾಗಿ ಪ್ರಶ್ನೆ ಕೇಳ್ತಾರೆ ಆವಾಗ ಅದಕ್ಕೆ ಅವರ ಉತ್ತರ ಆಂಬಿಗ್ಯೂಟಿಯಲ್ಲಿ ಇತ್ತು. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಹಾಗೂ ಉದ್ಧವ್ ಠಾಕ್ರೆ ಮತ್ತು ಮಿಕ್ಕಿದ ಅಪೋಸಿಷನ್ ಪಾರ್ಟಿಗಳ ಒಂದು ಒಗ್ಗೂಟ ಏನು ಸದ್ದುಗದ್ದಲ ಮಾಡ್ತಾ ಏನು ಈ ಅಭಿಯಾನ ನಡೆಸ್ತಾ ಇದೆ ಅಗೇನ್ಸ್ಟ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಭಾರತೀಯ ಜನತಾ ಪಾರ್ಟಿ, ಇದರ ಬಗ್ಗೆ ಸ್ಪಷ್ಟ ಶಬ್ದದಲ್ಲಿ ರಾಜಣ್ಣ ಅವರು ಹೇಳಿದರು. ನಮ್ಮದೇ ಸರ್ಕಾರ ಇತ್ತು, ಡ್ರಾಫ್ಟ್ ಬಂದಿತ್ತು, ಡ್ರಾಫ್ಟ್ ನಾವು ಚೆಕ್ ಮಾಡಬೇಕಾಗಿತ್ತು. ಅವರು ಮಾಧೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಡೆದಿದೆ ಅದರ ಬಗ್ಗೆನೂ ಅವರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು ಕೂಡ. ಕಾಂಗ್ರೆಸ್ನಲ್ಲಿ DK ಶಿವಕುಮಾರನೋ ಸಿದ್ದರಾಮಯ್ಯ ಅನ್ನುವುದ ಬಗ್ಗೆ ಇವತ್ತು ಸ್ಪಷ್ಟ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಒಂದು ಬಣ ಸುಶೀಲ್ ಕುಮಾರ್ ಶಿಂದೆ ಅವರ ಹಾದಿಯಲ್ಲಿ ನಿಂತು DK ಶಿವಕುಮಾರ್ ಏನಾದರೂ ಮುಂಬರುವ ದಿನದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯನ್ನು ಹೇಳ್ತಾ ಇದ್ದಾರೆ. ಅದು ರಾಜಣ್ಣ ಅವರು ಹೇಳಿದ್ದು ಈಗ ಕರೆಕ್ಟ್ ಆಗಿದೆ. ಆ ಕ್ರಾಂತಿಯ ವಕ್ತಾರರನ್ನೇ, ಯಾರು ಕ್ರಾಂತಿ ಆಗ್ತದೆ ಅಂತ ಹೇಳಿದವ್ರ ಬಗ್ಗೆನೇ ಇವತ್ತೇನು ಕ್ರಮ ತಗೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಹಳಷ್ಟು ಚಟುವಟಿಕೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿ ಒಂಥರ ಕೂಪ್ ಅಂತೇವಲ್ಲ ಇಂಗ್ಲೀಷ್ನಲ್ಲಿ, ಬಂಡಾಯ ಆಗುವ ಎಲ್ಲ ಸಾಧ್ಯತೆಗಳು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದ್ದಾವೆ. ಆದರೆ ನಮ್ಮ ವಿರುದ್ಧ ಪಾರ್ಟಿ ಇರುವ ಭಾರತೀಯ ಜನತಾ ಪಕ್ಷ ಅದು ಕೂಡ ಛಿದ್ರವಾಗೋದರಿಂದ, ಅವರಲ್ಲಿ ಒಗ್ಗಟ್ಟು ಇಲ್ಲ ಅನ್ನುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ಇದರ ಪೊಲಿಟಿಕಲ್ ಮೈಲೇಜ್ ಯಾರು ತಗೋತಾರೆ ಅನ್ನೋದು ಕಾದು ನೋಡುವುದಿದೆ. ಆದರೆ ಇವತ್ತಿನ ನಡೆದ ಘಟನೆಯ ಬಗ್ಗೆ ಇಷ್ಟಂತೂ ವಿವರ ಕೊಡಬಹುದು. ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಲ್ಲವೂ ಸರಿ ಇಲ್ಲ. ಇದರ ಲಾಭ ನಾಳೆ ವಿಧಾನಸಭೆಯಲ್ಲಿ ಅಶೋಕ್ ಆಯಿತು, ಅರವಿಂದ್ ಬೆಲ್ಲದಾಯಿತು ಮತ್ತು JDS ಜೊತೆ ಒಗ್ಗೂಡಿ ಒಂದು ಮುಖದಿಂದ ಅವರು ಏನಾದರೂ ಮಾತಾಡಿದರೆ ಮುಂಬರುವ ದಿನದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಒಡೆದು ಹೋಗುವ ಎಲ್ಲ ಚಿಹ್ನೆಗಳು ಕಾಣ್ತಾ ಇದ್ದಾವೆ. ಅಹಿಂದ ಟೈಪ್ ಮೂಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಈ ಮುಂಬರುವ ದಿನಗಳಲ್ಲಿ ಇದು ಭಾಳ ಇಂಟ್ರೆಸ್ಟಿಂಗಾಗಿ
ಪೊಲಿಟಿಕಲ್ಲಿ ಇಂಟ್ರೆಸ್ಟ್ ಇರುವ ಎಲ್ಲ ಜನರಿಗೆ ಇದೊಂದು ಆಶ್ಚರ್ಯದ ಬೆಳವಣಿಗೆ ಕಾಣ್ತದೆ ಅಂತ ಹೇಳ್ಬೋದು. ನನ್ನ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಒತ್ತಿ ಮತ್ತು ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಮಸ್ಕಾರ, ಶುಭರಾತ್ರಿ.